ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಲೂಸ್ ಮೋಷನ್ ಯಾಕೆ ಆಗುತ್ತೆ, ಯಾವ ರೀತಿ ತಡೆಗಟ್ಟೋದು, ಯಾವಾಗ ಡೇಂಜರ್ ಸೈನ್ಸ್, ಯಾವಾಗ ನಾವು ಎದುರ್ಕೋಬೇಕು ಅನ್ನೋದು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಮೇನ್ಲಿ ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ಹೋಮ್ ರೆಮಿಡೀಸ್ ಏನೆಲ್ಲ ಮಾಡಬೇಕು, ಮತ್ತೆ ಯಾವ ಆಹಾರ ಪದಾರ್ಥಗಳನ್ನು ನಾವು ಕೊಡಬೇಕು, ಯಾವ ಆಹಾರ ಪದಾರ್ಥಗಳನ್ನು ನಾವು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೂಸ್ ಮೋಷನ್ ಆದಾಗ ನನ್ನ ಫಸ್ಟ್ ರಿಕ್ವೆಸ್ಟ್ ಎಲ್ಲ ಪೇರೆಂಟ್ಸಿಗೂ ಹೇಳೋದು, ನನಗೆ ಗೊತ್ತು ನಿಮಗಿದು ತುಂಬ ಸ್ಟ್ರೆಸ್ಫುಲ್ ಕಂಡೀಷನ್ ಅನ್ಸುತ್ತೆ, ಮಗುಗೆ ಪದೇ ಪದೇ ಹೋಗ್ತಾ ಇರುತ್ತೆ, ಸಣ್ಣ ಎಳೆ ಮಕ್ಕಳಾದ್ರೆ ಅಳ್ತಿರ್ತಾರೆ, ಪಾಸ್ ಮಾಡ್ಬೇಕಾದ್ರೆ ರ್ಯಾಶ್ ಆಗುವಂಥ ಚಾನ್ಸಸ್ ಇರುತ್ತೆ, ದೊಡ್ಡ ಮಕ್ಕಳಾದ್ರೆ ಕಿರಿಕಿರಿ ಮಾಡ್ತಿರ್ತಾರೆ, ಯಾವಾಗಾದ್ರೂ ಈ ಲೂಸ್ ಮೋಷನ್ ಸ್ಟಾಪ್ ಆಗಿಬಿಡುತ್ತೋ ಅನ್ನೋಂಥ ಒಂದು ಮೆಂಟಲ್ ಕಂಡೀಷನ್ ನಿಮ್ದು ಇರುತ್ತೆ. ಬಟ್ ಒಂದು ಹೇಳ್ತೀನಿ, ಮಕ್ಕಳಿಗೆ ನಾನು ಮಕ್ಕಳ ತಜ್ಞಾಗಿ ನಿಮಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಲೂಸ್ ಮೋಷನ್ ಆಗೋದು ತುಂಬ ಸಾಧಾರಣವಾದಂಥ ವಿಷಯ ಆಗಿರುತ್ತೆ. ಸೊ ಹಾಗಾಗಿ ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಾವು ಸರಿಯಾಗಿ ಕೇರ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಈ ಲೂಸ್ ಮೋಷನ್ಸಿಂದ ಉಂಟಾಗೋದಿಲ್ಲ. ಸೊ ಹಾಗಾಗಿ ಜಾಸ್ತಿ ವರಿ ಮಾಡ್ಕೋಬೇಡಿ. ಮತ್ತೆ ಲೂಸ್ ಮೋಷನ್ ಮಕ್ಕಳಿಗೆ ಯಾಕಾಗುತ್ತೆ, ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಯಾವುದಾದ್ರೂ ಬೇಡವಾದಂಥ ಇನ್ಫೆಕ್ಷನ್ ನಮ್ಮ ಹೊಟ್ಟೆ ಒಳಗಡೆ ಎಂಟ್ರಿ ಆದರೆ ಅದನ್ನ ಶರೀರಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಅಥವಾ ಕೆಲವೊಂದ್ಸರಿ ಇನ್ಫೆಕ್ಷನ್ ಕೂಡ ಇರ್ಬೋದು. ಆ ಟೈಮಲ್ಲಿ ನಾವು ಒಂದು ಮಿಸ್ಟೇಕ್ ಏನು ಮಾಡಬಾರ್ದು ಅಂದರೆ, ಲೂಸ್ ಮೋಷನ್ ಇವತ್ತು ಸ್ಟಾರ್ಟ್ ಆಗಿದೆ, ನಾಳೆ ದಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ, ಸಡನ್ ಆಗಿ ಸ್ಟಾಪ್ ಆಗಲಿ ಅಂತ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಸಡನ್ ಆಗಿ ಸ್ಟಾಪ್ ಮಾಡುವಂಥ ಮೆಡಿಸಿನ್ಸ್ ಕೂಡ ನಾವು ಮಕ್ಕಳಿಗೆ ಕೊಡಬಾರ್ದು. ಲೂಸ್ ಮೋಷನ್ ಆದಾಗ ಅರ್ಥ ಮಾಡ್ಕೋಬೇಕಾಗಿರುವಂಥ ಫಸ್ಟ್ ವಿಷಯ ಆಗಿದೆ. ನೆಕ್ಸ್ಟ್ ನಾವು ಮನೆಯಲ್ಲಿ ಮಕ್ಕಳಿಗೆ ಏನೇನೆಲ್ಲ ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಮಕ್ಕಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಸೊ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರೋದು, ಮಕ್ಕಳಿಗೆ ORS ಅನ್ನ ಕೊಡಿ. ORS ಪೌಡರ್ಸ್ ಆದ್ರೂ ಕೊಡ್ಬೋದು, ಸ್ಯಾಚೆಟ್ಸ್ ಆದ್ರೆ ದೊಡ್ಡ ಸ್ಯಾಚೆಟ್ ಇರುತ್ತೆ ಮತ್ತೆ ಸಣ್ಣ ಸ್ಯಾಚೆಟ್ ಇರುತ್ತೆ. ಎರಡರೂ ಕೂಡ ದೊಡ್ಡ ಸ್ಯಾಚೆಟ್ ಆದ್ರೆ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ, ಸಣ್ಣ ಸ್ಯಾಚೆಟ್ ಆದ್ರೆ 1 ಗ್ಲಾಸ್ ನೀರಲ್ಲಿ ಮಿಕ್ಸ್ ಮಾಡಿ. ಸೊ ಒಂದು ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಮಿಕ್ಸ್ ಮಾಡೋದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ತರ ಫ್ಲೇವರ್ಡ್ ORS ಅನ್ನು ಮಕ್ಕಳು ತಗೋತಾ ಇಲ್ಲ ಅಂದ್ರೆ ಮನೆಯಲ್ಲೂ ಕೂಡ ನೀವು ORS ಅನ್ನ ಪ್ರಿಪೇರ್ ಮಾಡ್ಬೋದು. ಯಾವ ರೀತಿ ಪ್ರಿಪೇರ್ ಮಾಡೋದು, 1 ಲೀಟರ್ ಕಾಯಿಸಿ ಆರಿಸಿದ ನೀರಿಗೆ ನೀವು 6 ಚಮಚ ಸಕ್ಕರೆ ಬೆರೆಸಿ ಅರ್ಧ ಚಮಚ ಉಪ್ಪು ಹಾಕಿದ್ರೆ ಅದು ORS ತರನೇ ಪ್ರಿಪರೇಷನ್ ಆಗುತ್ತೆ. ಸೊ ಆ ORS ಅನ್ನ ಕೂಡ ನೀವು ಮಕ್ಕಳಿಗೆ ಕೊಡೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಮಕ್ಕಳಿಗೆ ORS ಕೊಡಬೇಕು, ಯಾಕೆ ಅಂದ್ರೆ ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ, ವಾಂತಿ ಆದಾಗ ಅಥವಾ ಲೂಸ್ ಮೋಷನ್ ಆದಾಗ ಬರೀ ನೀರಿನ ಅಂಶ ಅಷ್ಟೇ ಮಾತ್ರನೇ ಹೊರಗಡೆ ಹೋಗ್ತಾ ಇರೋದಿಲ್ಲ. ಇದ್ರ ಜೊತೆಗೆ ಎಲೆಕ್ಟ್ರೋಲೈಟ್ಸ್ ಅಂತ ಏನ್ ಕರಿತೀವಿ, ಸೋಡಿಯಂ, ಪೊಟ್ಯಾಷಿಯಂ, ಈ ಅಂಶಗಳು ಕೂಡ ಶರೀರದಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಅವಾಗ ಮಕ್ಕಳಿಗೆ ಇದರಿಂದ ವೀಕ್ನೆಸ್ ಆಗುವಂತ ಚಾನ್ಸಸ್ ಇರುತ್ತೆ, ಸುಸ್ತಾಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಎಲೆಕ್ಟ್ರೋಲೈಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ಎಲೆಕ್ಟ್ರೋಲೈಟ್ಸ್ ಗಳಿಂದ ಕೂಡಿರುವಂತ ಲಿಕ್ವಿಡ್ ಅನ್ನ ಕೊಡಬೇಕು. ಅದಕ್ಕೆ ನಾವು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಥವಾ ORS ಅಂತೇಳಿ ಕರಿತೀವಿ. ಸೊ ಫಸ್ಟ್ ಸ್ಟೆಪ್ ನೀವು ORS ಅನ್ನ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಯಾವುದೆಲ್ಲ ಆಹಾರ ಪದಾರ್ಥಗಳನ್ನ ನೀವು ಮಕ್ಕಳಿಗೆ ಕೊಡಬೇಕು ಅಥವಾ ಕೊಟ್ರೆ ಒಳ್ಳೇದಿರುತ್ತೆ. ಮೊದಲನೇದಾಗಿ ಒಂದು ಪ್ರೀಬಯೋಟಿಕ್ ಅಥವಾ ಪ್ರೋಬಯೋಟಿಕ್ ಫುಡ್ ಅಂತ ಕರಿತೀವಿ. ನಮ್ಮ ಒಂದು ಆ ಹೊಟ್ಟೆಯಲ್ಲಿ ಅಥವಾ ಇಂಟೆಸ್ಟೈನ್ ಅಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಕೂಡ ಇರುತ್ತೆ. ಎಸ್ಪೆಷಲಿ ಲೂಸ್ ಮೋಷನ್ ಆದಾಗ ಬ್ಯಾಕ್ಟೀರಿಯಾ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದರಿಂದ ಸೊ ಯಾವಾಗ ಈ ಒಂದು ಗುಡ್ ಬ್ಯಾಕ್ಟೀರಿಯಾನ ನಾವು ಮೇಂಟೈನ್ ಮಾಡ್ತೀವಿ, ಆಗ ಲೂಸ್ ಮೋಷನ್ ಬೇಗ ಕಂಟ್ರೋಲಿಗೆ ಬರಲಿಕ್ಕೆ ಸಹಾಯ ಆಗಿರುತ್ತೆ. ನೀವು ಹಾಸ್ಪಿಟಲ್ಸಿಗೆ ಕರ್ಕೊಂಡು ಬಂದಾಗ ಯೂಶಲಿ ನಾವು ನಿಮಗೆ ಲಿಕ್ವಿಡ್ ಆಗಿರುವಂತಹ ಸ್ಯಾಚೆಟ್ಸ್ ಗಳನ್ನ ಕೊಟ್ಟಿರ್ತೀವಿ, ಅದರಲ್ಲಿ ಇರುವಂತದ್ದು ಕೂಡ ಪ್ರೋಬಯೋಟಿಕ್. ಮನೆಯಲ್ಲೇ ಆ ಒಂದು ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಇರುವಂತ ಆಹಾರಗಳನ್ನ ಇನ್ಕ್ಲೂಡ್ ಮಾಡೋದು ಮಕ್ಕಳಿಗೆ ಬೇಗ ಲೂಸ್ ಮೋಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೆಲ್ಲ ಆಹಾರಗಳು ಅಂದ್ರೆ ಮೊಸರನ್ನ, ಮಜ್ಜಿಗೆ ಎಸ್ಪೆಷಲಿ ಇದನ್ನ ಕುಡಿ. ಎಸ್ಪೆಷಲಿ ಮೊಸರನ್ನ, ಮಜ್ಜಿಗೆನ ಕೊಟ್ರೆ ಮಕ್ಕಳಿಗೆ ಜ್ವರ ಆಗುತ್ತೆ, ಶೀತ ಆಗುತ್ತೆ, ಕೆಮ್ಮಾಗುತ್ತೆ ಅಂತ ತುಂಬಾ ಜನ ಅವಾಯ್ಡ್ ಮಾಡ್ತೀರಾ. ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ. ಒಂದು ಗುಡ್ ಬ್ಯಾಕ್ಟೀರಿಯಾ ಇದರಲ್ಲಿ ಇರೋದ್ರಿಂದ ಮೊಸರನ್ನ, ಮಜ್ಜಿಗೆಯನ್ನ ನೀವು ಕೊಡೋದು ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಿಂಬೆಹಣ್ಣಿನ ಜ್ಯೂಸು, ನಿಂಬೆಹಣ್ಣಿನ ರಸ ಅದನ್ನು ಕೂಡ ಮಕ್ಕಳಿಗೆ ಕೊಡಬಹುದು. ರೈಸ್ ಗಂಜಿಯನ್ನ ಕೊಡಬಹುದು, ಇದು ಕೂಡ ಮಕ್ಕಳಿಗೆ ಲೂಸ್ ಮೋಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಆಹಾರ ಪದಾರ್ಥ ಅಂತ ಹೇಳಿದ್ರೆ ಅವಲಕ್ಕಿ ಮೊಸರನ್ನು ಕೂಡ ನೀವು ಮಕ್ಕಳಿಗೆ ಕೊಡಬಹುದು. ಯಾವುದೆಲ್ಲ ಆಹಾರ ಪದಾರ್ಥಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಮೊದಲನೇದಾಗಿ ಮಕ್ಕಳು ಏನೂ ತಿಂತಿಲ್ಲ ಅಂತ ಕಾಫಿ ಮತ್ತೆ ಟೀ ಬಿಸ್ಕೆಟ್ಗಳನ್ನ ಮಕ್ಕಳಿಗೆ ಕೊಡ್ತೀರಾ. ಫಸ್ಟ್ ಸ್ಟೆಪ್ ಇದು ಕೊಡಬಾರ್ದು.
ಕಾಫಿ ಟೀ ಕೊಡುವಂಥದ್ದು ಮಕ್ಕಳಿಗೆ ಇನ್ನು ಗ್ಯಾಸ್ಟ್ರೈಟಿಸ್ ಅನ್ನ ಜಾಸ್ತಿ ಮಾಡೋದ್ರಿಂದ ಹೊಟ್ಟೆ ನೋವು ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ಕಾಫಿ ಟೀನ ಅವಾಯ್ಡ್ ಮಾಡಿ. ಎರಡನೇದಾಗಿ ಎಣ್ಣೆಯಲ್ಲಿ ಕರೆದಿರುವಂಥ ಎಲ್ಲ ಪದಾರ್ಥಗಳನ್ನು, ಮೈದಾದಿಂದ ಕೂಡಿರುವಂಥ ಎಲ್ಲ ಪದಾರ್ಥಗಳನ್ನು ಕೂಡ ಅವಾಯ್ಡ್ ಮಾಡಿ. ಮಕ್ಕಳು ಏನು ತಿಂತಿಲ್ಲ ಅಥವಾ ಮಕ್ಕಳು ಏನು ತಿಂತಿಲ್ಲ ಅಟ್ಲೀಸ್ಟ್ ಮ್ಯಾಗಿನಾರು ತಿಂತಾರೆ ಅಂತ ಮ್ಯಾಗಿ ಆ ಥರ ಪದಾರ್ಥಗಳನ್ನ ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ, ಎಸ್ಪೆಷಲಿ ಮೈದಾದಿಂದ ತುಂಬಿರುವಂಥ ಆಹಾರಗಳನ್ನ. ಮತ್ತೆ ಎಲ್ಲ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಮತ್ತೆ ಹಾರ್ಡ್ ಅಥವಾ ಜೀರ್ಣ ಆಗ್ಲಿಕ್ಕೆ ಟಫ್ ಆಗುವಂತ ಪದಾರ್ಥಗಳನ್ನ ಮಕ್ಕಳಿಗೆ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ತುಂಬಾ ಸಿಹಿ ಜೀರ್ಣ ಆಗುವಂತ ಆಹಾರ ಪದಾರ್ಥಗಳನ್ನ ಕೊಡಿ. ಕಿಚಡಿ ಎಲ್ಲ ನೀವು ಮನೆಯಲ್ಲಿ ಮಾಡ್ಕೊಡ್ಬಹುದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಫ್ರೂಟ್ ಜ್ಯೂಸಸ್ ಅಥವಾ ಹಣ್ಣಿನ ಜ್ಯೂಸ್ಗಳು, ಕೋಕೋ-ಕೋಲಾ, ಪೆಪ್ಸಿ, ಮಾಜಾ ಈ ರೀತಿಯಾದಂತಹ ಫ್ರೂಟ್ ಜ್ಯೂಸಸ್ ಗಳನ್ನ ನೀವು ದಯವಿಟ್ಟು ಅವಾಯ್ಡ್ ಮಾಡಿ. ಏಕೆಂದ್ರೆ ಇದು ಲೂಸ್ ಮೋಷನ್ ಅನ್ನ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಜಾಸ್ತಿ ಹಾಲನ್ನ ಮಕ್ಕಳಿಗೆ ಕೊಡಬೇಡಿ. ಮೊಸರನ್ನ ಮಜ್ಜಿಗೆನ ಬಿಡ್ತಾರೆ, ಹಾಲು ಅನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಎಷ್ಟೊಂದ್ಸರಿ ನಂದು ಎಕ್ಸ್ಪೀರಿಯನ್ಸ್ ಇಂದ ನೋಡಿರೋದು, ಹಾಲು ಅನ್ನ ಕೊಟ್ಟಾಗ ಲೂಸ್ ಮೋಷನ್ ಸ್ವಲ್ಪ ದಿನ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಲೂಸ್ ಮೋಷನ್ ಟೈಮಲ್ಲಿ ಹಾಲನ್ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಬಟ್ ತಾಯಿ ಹಾಲನ್ನ ನೀವು ಮಗು ಕುಡಿಸ್ತಿದ್ದೀರಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಡಾಕ್ಟ್ರು, ನಿಮ್ಮ ಮಕ್ಕಳ ತಜ್ಞರು ತಾಯಿ ಹಾಲನ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಅನ್ನೋವರೆಗೂ ಕೂಡ ದಯವಿಟ್ಟು ಮಕ್ಕಳಿಗೆ ತಾಯಿ ಹಾಲನ್ನ ಸ್ಟಾಪ್ ಮಾಡಬೇಡಿ. ತುಂಬಾ ಜನ ಪೇರೆಂಟ್ಸ್ ಈ ಮಿಸ್ಟೇಕ್ ಮಾಡ್ತಾರೆ, ಅದಕ್ಕೆ ಅದನ್ನ ನಾನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಕೆಲವೊಂದು ಕಂಡೀಷನ್ಸ್ ಮಾತ್ರ ಇರುತ್ತೆ, ಅದನ್ನ ನಾವೇ ನಿಮಗೆ ಹೇಳಿರ್ತೀವಿ, ಇಲ್ಲ ಈ ಕಂಡೀಷನ್ ಅಲ್ಲಿ ನೀವು ಮಕ್ಕಳಿಗೆ ತಾಯಿ ಹಾಲು ಕೊಡಬೇಡಿ ಅಂತ. ಆ ಕಂಡೀಷನ್ ಅಲ್ಲಿ ಮಾತ್ರನೇ ನೀವು ತಾಯಿ ಹಾಲು ಕೊಡಬಾರ್ದು. ಅದರ್ವೈಸ್ ಯಾವತ್ತೂ ಕೂಡ ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ, ಎಳೆ ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ಡೆಫಿನೆಟ್ಲಿ ಕಂಟಿನ್ಯೂ ಇಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಲಾಸ್ಟ್ ಮಿಸ್ಟೇಕ್, ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೈಲೈಟ್ ಮಾಡಿದೆ, ಮಕ್ಕಳಿಗೆ ಸಡನ್ ಆಗಿ ಆಂಟಿಬಯೋಟಿಕ್ಸ್ ಅನ್ನ ಸ್ಟಾರ್ಟ್ ಮಾಡಬೇಡಿ. ಇದರಿಂದ ಇನ್ಫೆಕ್ಷನ್ ಇದ್ರೆ ಓಕೆ, ಇನ್ಫೆಕ್ಷನ್ ಇಲ್ಲ ಅಂದ್ರೆ ಮತ್ತೆ ಅದು ಲೂಸ್ ಮೋಷನ್ ಕೆಲವೊಂದ್ಸರಿ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಇದೆಲ್ಲ ಆಗಿತ್ತು ಯಾವ್ಯಾವ ಆಹಾರಗಳನ್ನ ನಾವು ಕೊಡಬೇಕು ಮತ್ತೆ ಯಾವ್ಯಾವ ಆಹಾರಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.